ಬಾಣಂತಿಯರಿಗೆ ಬಾಡಿ ಶೇಮಿಂಗ್ ಮಾಡೋ ಬೇವರ್ಸಿಗಳಿಗೆ ಈ ವಿಡಿಯೋ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊರಲಾಗ್ಸ್ ಕನ್ನಡ. ಇವತ್ತು ನನಗೆ 21 ಡೇಸ್ ಬಾಣಂತಿಯೊಬ್ರು ಡಿ.ಎಂ ಮಾಡಿದ್ರು. ಡೆಲಿವರಿ ಆಗಿ ಜಸ್ಟ್ 21 ಡೇಸ್ ಮಾತ್ರ ಆಗಿದೆ ಅಕ್ಕ. ಅಮ್ಮನ ಮನೇಲಿ ಇದ್ದೀನಿ ನಾನು. ನನ್ನ ಹಾಗೆ ನನ್ನ ಪಾಪುನ ನೋಡೋಕೆ ಅಂತ ನನ್ನ ಹಸ್ಬೆಂಡ್ ವಿಡಿಯೋ ಕಾಲ್ ಮಾಡಿದಾಗ ಮಾತಾಡ್ತಾ ಮಾತಾಡ್ತಾ ಪಕ್ಕದಲ್ಲೇ ಇದ್ದ ನಮ್ಮತ್ತೆ, ನಿನ್ನ ಹೆಂಡತಿ ತಿಂದು ತಿಂದು ಹಂದಿ ಥರ ಆಗಿದ್ದಾಳೆ, ತಿನ್ನೋದನ್ನ ಕಡಿಮೆ ಮಾಡು ಅಂತ ಹೇಳು ಅಂದ್ರು. ಹಾಗೆ ನನ್ನ ಪಾಪುನ ನೋಡೋಕೆ ಅಂತ ಬಂದಾಗ್ಲೂ ನಮ್ಮತ್ತೆ ತಿನ್ನೋದನ್ನ ಕಡಿಮೆ ಮಾಡು, ಹಂದಿ ಥರ ಊದ್ಕೊಂಡಿದೀಯಾ ಅಂದ್ರು. ನನಗಂತೂ ಈ ಥರ ಮಾತುಗಳನ್ನ ಕೇಳಿದಾಗ್ಲೆಲ್ಲ ಊಟ ಮಾಡೋಕೆ ಮನ್ಸಾಗಲ್ಲ ಅಕ್ಕ. ತುಂಬಾ ಬೇಜಾರಾಗುತ್ತೆ, ಅಳು ಬರುತ್ತೆ ಅಂತ ಮೆಸೇಜ್ ಮಾಡಿದ್ರು. ಬಾಣಂತಿಯರಿಗೆ ಈ ಥರ ಬಾಡಿ ಶೇಮಿಂಗ್ ಮಾಡೋ ಬೇವರ್ಸಿಗಳ ಬಾಣಂತಿಯರ ಹತ್ರ ಮಾತಾಡುವಾಗ ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡೋದನ್ನ ಕಲೀರಿ. ಒಬ್ಳು ತಾಯಿ 9 ಮಂತ್ಸ್ ತನ್ನ ರಕ್ತ ಮಾಂಸಗಳನ್ನ ಹಂಚ್ಕೊಂಡು ಒಂದು ಮಗುಗೆ ಜನ್ಮ ಕೊಟ್ಟಿರ್ತಾಳೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಪೀಕ್ಸಲ್ಲಿರೋ ಹಾರ್ಮೋನ್ಸ್ ಡೆಲಿವರಿ ಆಗಿದ್ದ ನೆಕ್ಸ್ಟ್ ಸೆಕೆಂಡಿಂದ ಡ್ರಾಪ್ ಆಗುತ್ತೆ. ಲೇಬರ್ ವಾರ್ಡ್ಗೆ ಹೋಗಿ ವಾಪಸ್ ಮತ್ತೆ ಜೀವಂತವಾಗಿ ಹೊರಗಡೆ ಬರ್ತಾರೋ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲದೆ ಇದ್ರೂ ಕೂಡ ಒಬ್ಳು ತಾಯಿ ತನ್ನ ಜೀವವನ್ನ ಒತ್ತೆ ಇಟ್ಟು ಒಂದು ಮಗುಗೆ ಜನ್ಮ ಕೊಡ್ತಾಳೆ. ನ್ಯೂಬಾರ್ನ್ ಬೇಬೀಸ್ಗೆ ಎವ್ರಿ 2 ಅವರ್ಸ್ಗೆ ಒಂದ್ಸಲ ಫೀಡ್ ಮಾಡಬೇಕಾಗುತ್ತೆ. ಸ್ಲೀಪ್ಲೆಸ್ ನೈಟ್ಸಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ, ಶುಗರ್ ಕ್ರೇವಿಂಗ್ಸಿಂದ, ಸ್ಟಿಚಸ್ ಪೇನಿಂದ ಆಲ್ರೆಡಿ ತಾಯಂದ್ರು ತುಂಬಾ ನೋವು ಅನುಭವಿಸ್ತಿರ್ತಾರೆ. ಅಂಥದ್ರಲ್ಲಿ ಬಾಣಂತಿಯರಿಗೆ ಹಿಂಸೆ ಕೊಡೋಕೆ, ಚುಚ್ಚು ಮಾತಾಡೋಕೆ ಅಂತಾನೆ ಹುಟ್ಟಿರೋ ಇಂಥ ಬೇವರ್ಸಿಗಳು ಕಾಮನ್ ಸೆನ್ಸ್ ಇಲ್ಲದೆ ಬಾಣಂತಿಯರಿಗೆ ಬಾಯಿಗೆ ಬಂದಾಗೆ ಮಾತಾಡಿ ಬಾಡಿ ಶೇಮಿಂಗ್ ಮಾಡಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗೋ ಥರ ಮಾಡ್ತೀರಿ. ನಿಮ್ಮಂಥವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು. ಹಾಗೆ ಎಲ್ಲ ಪೋಸ್ಟ್ ಪಾರ್ಟಮ್ ಮದರ್ಸ್ಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಈ ಥರ ಬೇವರ್ಸಿಗಳ ಮಾತುಗಳನ್ನ ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ. ನಾಯಿಗಳು ಬೊಗಳಿದ್ರೆ ದೇವಲೋಕ ಏನು ಹಾಳಾಗಲ್ಲ. ಜಸ್ಟ್ ಈ ಪೋಸ್ಟ್ ಪಾರ್ಟಮ್ ಜರ್ನಿನ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಅಷ್ಟೇ. ನಿಮ್ಮ ಹಾಗೆ ನಿಮ್ಮ ಬೇಬಿ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಬಗ್ಗೆ ಥಿಂಕ್ ಮಾಡಿ ಸಾಕು.